ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜ ಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳಿಸ್ಕೊಳ್ಳೋಣ. ಧನುಸು ರಾಶಿಗೆ ಈ ವಾರದಲ್ಲಿ ತುಂಬ ಆಘಾತಗಳು, ತುಂಬ ಜಾಸ್ತಿಗಳು ಕಂಡು ಬರ್ತಾ ಇದ್ದಾವೆ. ತುಂಬ ಆಘಾತವನ್ನು ಕಂಡು ಬರೋದ್ರಿಂದ ಈ ವಾರದಲ್ಲಿ ನಿಮಗೆ ಬಹಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ 3 ಗ್ರಹ ಚೆನ್ನಾಗಿದ್ದು ಕೂಡ 7 ಗ್ರಹಗಳು ಕೆಟ್ಟಿದ್ದಾವೆ. ಆದರೂ ಕೂಡ 3 ಗ್ರಹನೂ ಕೆಟ್ಟಿರೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನನಗೆ ತಿಳಿದಿರೋ ಪ್ರಕಾರ ಒಂದು ಧನುಸು ರಾಶಿಗೆ ಈ ವಾರದಲ್ಲಿ ಮನೆಯಲ್ಲಿ ಆಘಾತಗಳು, ಕಳ್ತನ ಆಗೋದು, ಒಡವೆ ಕಳ್ತನ, ಮನೆ ಕಳ್ತನ, ಮನಸ್ಸು ಕಳ್ತನ, ಇಲ್ಲ ಆತ್ಮ ಕಳ್ತನ, ಎಲ್ಲ ರೀತಿಯಲ್ಲೂ ತೊಂದರೆಗಳು ತುಂಬ ಕಂಡು ಬರೋದ್ರಿಂದ ಧನುಸು ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಸಿಲಿಂಡರ್ನ ನೋಡಿ ಆಫ್ ಮಾಡಿ, ಕಾರ್ ಡ್ರೈವಿಂಗಲ್ಲಿ ತುಂಬ ಗಮನ ಇರಿ, ಬಾವಿ ಕೆರೆಯಲ್ಲಿ ಈಚೆ ಮಾಡಬೇಕಾದ್ರೆ ತುಂಬ ಗ್ಯಾಪ್ ಇರಿ. ಮತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದರೂ ಜವಾಬ್ದಾರಿಯಿಂದ ನಡ್ಕೊಳ್ಳಿ 100%. ಮತ್ತು ಸಿಗ್ನಲ್ಲು ಮತ್ತು ಕಳ್ಳರು ಏನಾದ್ರು ಕಳ್ತನ ರಾಶಿಯಲ್ಲಿ ಕಳ್ತನ ಮಾಡೋರು ಹುಟ್ಟಿರ್ತಾರೆ ಸಾಕಷ್ಟು ಜನ. ಆ ಕಳ್ಳರು ಕೂಡ ಈ ಸರಿ ಸಿಗಾಕಿರ್ತಾರೆ. ಇಲ್ಲ ಮನೇಲಿ ಕಳ್ಳರೆ ಇಲ್ಲ, ನಾರ್ಮಲಿ ಇವ್ರ ಮೇಲೆ ಕಳ್ತನ ಆಗುತ್ತೆ. ಈ ಥರ ವೈಬ್ರೇಷನ್ ಇದ್ದೊಂದು ಮೇಲೆ ಸಿಗಾಕಿರ್ತಾನೆ ಬಿದ್ದರೆ ಬೀಳ್ತಾನೆ. ತುಂಬ ಪ್ರಾಬ್ಲಮಿಂದ ನೀವು ನರಡ್ತೀರ. ಸಾಕಷ್ಟು ಘಟನೆಗಳು ಬರುತ್ತೆ. ಒಂದಲ್ಲ ಒಂದು ಸಮಸ್ಯೆಯನ್ನು ಬರುತ್ತೆ. ಅದನ್ನು ತುಂಬ ಕಾಪಾಡ್ಕೊಳ್ಳಿ. ತುಂಬ ಅದ್ಭುತವಾದ ವೈಬ್ರೇಷನ್, ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ. ಗ್ರಹಗಳು ತುಂಬ ವೀಕ್ ಆಗಿದ್ದಾವೆ. ಎಲ್ಲ ಗ್ರಹನೂ ವೀಕ್ ಆಗಿದ್ದರಿಂದ ಒಂದು ಸರಿ ನವಗ್ರಹಗಳನ್ನ ಆರಾಧನೆ ಮಾಡಿ, ನವಗ್ರಹಗಳನ್ನ ಪೂಜೆ ಮಾಡಿ, ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಷ್ಟು ನಿಮಗೆ ತುಂಬ ಪಾಸಿಟಿವ್ನ ಕೊಡ್ತವೆ. ತುಂಬ ಪಾಸಿಟಿವ್ ಕೊಡಬೇಕು ಅಂದರೆ ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಬೇಕು. ಈ ವಾರದಲ್ಲಿ ನಿಮ್ಮ ಟೈಮ್ ತುಂಬ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಒಂದಲ್ಲ ಒಂದು ಸಮಸ್ಯೆಗಳು ಈ ವಾರದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಈ ವಾರ ತುಂಬ ಕೆಟ್ಟಿದೆ ಧನುಸು ರಾಶಿಗೆ. ಧನುಸು ರಾಶಿ ಮನೆಯಲ್ಲಿ ದುಃಖಗಳು ಜಾಸ್ತಿ ಇರೋದ್ರಿಂದ ದುಃಖವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಗುರುಗ್ರಹನ ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅತಿ ಹೆಚ್ಚು ಆರಾಧಿಸಿದಷ್ಟು ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಕಾಣುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸಾಕಷ್ಟು ರಿಸಲ್ಟನ್ನು ನಿಮಗೆ ಕೊಡೋದ್ರಿಂದ ನಿಮ್ಗೆ ತುಂಬ ಪಾಸಿಟಿವ್ ಕೊಡುತ್ತೆ. ಒಳ್ಳೆಯದಾಗಲಿ ಅಂತ ನಿಮ್ಮ ಧನುಸು ರಾಶಿಯನ್ನು ನಾನು ತುಂಬ ಪ್ರಾರ್ಥನೆ ಮಾಡ್ತೀನಿ. ನೀವು ಇಷ್ಟವಾದ ಕಲರ್ಸ್ ಈ ಸರಿ ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಬ್ಲ್ಯಾಕು ನಿಮಗೆ ಅವರೇಜು, ಯೆಲ್ಲೋ ಯೂಸ್ ಮಾಡಿ, ಜೇನುತುಪ್ಪದ ಕಲರ್ನ ಯೂಸ್ ಮಾಡಿ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದ್ಭುತವಾದ ಬಣ್ಣ, ಅದ್ಭುತವಾದ ಕಲರ್ಸು, ಅದ್ಭುತವಾದ ಲಕ್ಕು, ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ಒಂದಲ್ಲ ಒಂದು ಸಮಸ್ಯೆನ ಬೀಳಬೇಡಿ. ಯಾಕಂದರೆ ಎವ್ರಿ ಪಾಸಿಟಿವ್ ತುಂಬ ದೊಡ್ಡ ಲಕ್ಕನ್ನು ಕೊಡುತ್ತೆ, ತುಂಬ ಪಾಸಿಟಿವ್ ಕೊಡುತ್ತೆ. ತುಂಬ ದುಃಖದ ಜೊತೆಗೆ ನೀವು ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ. ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಸ್ವಲ್ಪ ಆರೆಂಜನ್ನ ಅವಾಯ್ಡ್ ಮಾಡಿ, ರೆಡ್ ಅವಾಯ್ಡ್ ಮಾಡಿ. ಈ ವಾರ ಪೂರ್ತಿ ಯೆಲ್ಲೋ ಕಲರ್ ಯೂಸ್ ಮಾಡಿ. ನಿಮ್ಮ ಮನೇಲಿ ಅತಿ ಹೆಚ್ಚು ನಂಬರ್ಸ್ನ ಯೂಸ್ ಮಾಡಿದ್ರೆ ನಂಬರ್ 43 ಅತಿ ಹೆಚ್ಚು ಯೂಸ್ ಮಾಡಿ. 4343 ಅತಿ ಹೆಚ್ಚು ಯೂಸ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಮನೆ ಮುಂದೆ ರಂಗೋಲಿ ಬಿಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಪೂರ್ತಿ ನೀವು ಇಷ್ಟಪಟ್ಟು
ಒಂದು ಚೂರು ನಲ್ಲಿಕಾಯಿ ತಿನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಲ್ಲಿಕಾಯಿನ ಅತಿ ಹೆಚ್ಚು ಒಂದು ಊಟದಲ್ಲಿ ಸೇರಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಧನುರಾಶಿಗೆ ಈ ವಾರ ಚೆನ್ನಾಗಿಲ್ಲ, ಟೈಮ್ ತುಂಬ ಬ್ಯಾಡು. ಒಳ್ಳೆಯದಾಗಲಿ.